ಎಷ್ಟೊಂದು ವಿಚಿತ್ರವಾಗಿದೆ ಈ ಜಗತ್ತು. ತಾನು ಸತ್ತರೂ ಉಳಿದವರು ಬದುಕಬೇಕೆಂದು ಬಯಸೋರು ಒಂದು ಕಡೆಯಾದ್ರೆ, ತಾನು ಬದುಕುವುದಕ್ಕಾಗಿ ಇನ್ನೊಬ್ಬರನ್ನ ಕೊಲ್ಲುವವರು ಮತ್ತೊಂದು ಕಡೆ. ಅದೆಷ್ಟೋ ಪುಣ್ಯ ಪುರುಷರು, ಮಹಾತ್ಮರು, ತ್ಯಾಗಿಗಳು ಹುಟ್ಟಿದ ನಾಡಿಗಾಗಿ, ಸಮಾಜದ ಉನ್ನತಿಗಾಗಿ, ಅದೆಷ್ಟೋ ಜನರ ಒಳಿತಿಗಾಗಿ ತಮ್ಮ ಸುಖ, ಸಂತೋಷ, ಸಂಪತ್ತನ್ನೇ ಕಳೆದುಕೊಂಡು ನಮಗಾಗಿ. ಆದ್ರೆ ಈಗ ಸಾಧು ಸಂತರು ಈ ಸಮಾಜಕ್ಕೆ ಪಾವಿತ್ರತೆಯನ್ನು ತಂದು, ಧರ್ಮ ಸಂಸ್ಥಾಪಕರು ಮಾನವ ಧರ್ಮವನ್ನ ಎತ್ತಿ ಹಿಡಿದರು. ಸಮಾಜ ಸುಧಾರಕರು ಹಗಲಿರುಳೆನ್ನದೆ ಈ ಮಣ್ಣಿಗಾಗಿ ಬೆವರುತ್ತಿದ್ದರು. ಅದೆಷ್ಟೋ ಪುಣ್ಯ ಪುರುಷರ ನೆಲವೀಡಾಗಿದ್ದ ಈ ಸಮಾಜವಿಂದು ಕುಕ್ಕಿ ಕುಕ್ಕಿ ತಿನ್ನುವ ರಣಹದ್ದಿನಂತೆ ಪರಿವರ್ತನೆಯಾಗುತ್ತಿದೆ. ಸುಳ್ಳಿಗೆ ಸತ್ಯದ ಮುಖವಾಡ ಹಾಕಿಸಿ, ಅಧರ್ಮವನ್ನೇ ಉಸಿರನ್ನಾಗಿಸಿ, ಭ್ರಷ್ಟಾಚಾರವನ್ನೇ ವ್ಯಾಪಾರವನ್ನಾಗಿಸಿ, ಸಮಾಜದ ಶಾಂತಿಯನ್ನ ಅಶಾಂತಿಯ ಹೊಗೆಯಿಂದ ಗದಡ, ಜನರ ಮುಗ್ಧತೆಯನ್ನ ಮುಕ್ಕಿ ಮುಕ್ಕಿ ತಿನ್ನುತ್ತಿದ್ದಾರೆ. ಅಮಾಯಕರ ರಕ್ಷಣೆ ಮಾಡುವರೆ ಈ ಸಮಾಜವನ್ನ ಮನದಲ್ಲಿ ಚಿಂತೆಯನ್ನೇ ತುಂಬಿಕೊಂಡು ಶತಪಥ ತಿರುಗುತ್ತಿದ್ದಾರೆ. ಹುಟ್ಟಿದ ಪ್ರಶ್ನೆಗಳಿಗೆಲ್ಲ ಉತ್ತರ ಸಿಗುವುದಿಲ್ಲ ಮಿಸ್ಟರ್ ಧರ್ಮಚಂದ್ರ. ಓಹೋ, ರಕ್ಷಕ, ಯಾವ ನಾನು ಆಡಿರೋ ಮಾತುಗಳನ್ನೆಲ್ಲ ಕೇಳಿಸಿಕೊಂಡಿರೋ ಮಗನೆ? ಅಲ್ಲ, ಆಲಿಸಿಕೊಂಡೆ. ಯಾವುದೋ ಒಂದು ಕೆಲಸದ ಮೇಲೆ ನಿನ್ನೆ ಬಂದಿದ್ದೆ, ಇವತ್ತೇ ಹೊರಡ್ತಾ ಇದ್ದೇನೆ. ಹೊರಡೋದನ್ನ ನೀನು ಮಹಾನುಭಾವ ಇದೆಯಲ್ಲಪ್ಪ, ಇನ್ನೊಂದು ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಅಷ್ಟು ಗಡಿಬಿಡಿಯಲ್ಲಿಯೂ ನನ್ನನ್ನು ನೋಡಿಲ್ಲ. ಇದೇ ಕಣ ನಮ್ಮಿಬ್ಬರ ಸ್ನೇಹಕ್ಕೆ ಬೆಸೆದ ಬಂಧನ. ಸಮಯ ಬಂದಾಗ ಒಮ್ಮೊಮ್ಮೆ ಸಂಬಂಧವು ಕಳಿಸಬಹುದು, ಆದ್ರೆ ನಮ್ಮಿಬ್ಬರದು ಆತ್ಮಸ್ನೇಹ ಕಣ. ನಾವು ಉಳಿದು ಹೋದ್ರು ನಮ್ಮ ಆತ್ಮಸ್ನೇಹ ಎಂದೆಂದು ಉಳಿದುಕೊಳ್ಳುತ್ತದೆ. ಅಂದ ಹಾಗೆ ನಿನ್ನ ತಂಗಿ ತಮ್ಮ ಚೆನ್ನಾಗೇ ಇದ್ದಾರೆ. ಇದುವರೆಗೂ ಈ ಅಣ್ಣನ ಮಾತೆ ವೇದವಾಕ್ಯವೆಂದು ಪ್ರೀತಿಯ ಕುಟುಂಬವಾಗಿ ಬದುಕ್ತಾ ಇದೆ. ಆದ್ರೆ ಗೊತ್ತು, ನೀನು ಓದುವ ಕಾಲೇಜಿನಲ್ಲಿ ಯಾವುದೋ ಒಂದು ಅನ್ಯಾಯವನ್ನ ಎದುರಿಸಲಿಕ್ಕೆ ಹೋದೆ, ಅಲ್ಲಿ ನಿನಗೆ ಸೋಲಾಯ್ತು. ಆ ಸೋಲನ್ನ ಒಪ್ಪಿಕೊಳ್ಳಕ್ಕಾಗದೆ ಸ್ವಾಭಿಮಾನದಿಂದ ಕಾಲೇಜನ್ನೇ ಬಿಟ್ಬಿಟ್ಟೆ ಅಲ್ವ? ಹೌದು ರಕ್ಷಕ, ನೋಡು, ಎಲ್ಲಿ ಅನ್ಯಾಯ ನಡೆಯಿತು ಆ ಜಾಗದಲ್ಲಿ ನ್ಯಾಯ ಸಿಗುತ್ತೆ. ಇಲ್ಲ, ಆ ಜಾಗದಲ್ಲಿ ಧರ್ಮಚಂದ್ರ ಇರಬಾರದು. ಧರ್ಮವನ್ನೇ ಅಧರ್ಮ ಮೆಟ್ಟಿ ನಿಂತಾಗ ಅಧರ್ಮವನ್ನ ಸಂಹರಿಸಿ ಧರ್ಮವನ್ನ ರಕ್ಷಣೆ ಮಾಡಬೇಕಾದದ್ದು ಮನುಷ್ಯ ಧರ್ಮ. ಅಡ್ಡದಾರಿ ಹಿಡಿದಿರುವ ಸಮಾಜವನ್ನ ತಿದ್ದುವುದು ಮಾನವ ಧರ್ಮ. ಹಾಗಂತ ಸಿಟ್ಟಿನ ಕೈಯಲ್ಲಿ ಬುದ್ಧಿಯನ್ನ ಕೊಟ್ಟು ತಾಳ್ಮೆ ಕಳೆದುಕೊಂಡಲ್ಲ. ತಾಳ್ಮೆ 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 ಎಲ್ಲಿಯವರೆಗೆ ತಾಳ್ಮೆ ರಕ್ಷಕ? ಜೀವನದ ಕೊನೆಯವರೆಗೆ ಕಾಯುವುದು ತಾಳ್ಮೆ ಅಲ್ಲ, ಅದು ಹೇಳಿತನ. ನನ್ನ ಮೈಯಲ್ಲಿ ಹರಿಯುತ್ತಿರುವುದು ಒಬ್ಬ ಸ್ವಾತಂತ್ರ್ಯ ಯೋಧನ ರಕ್ತ. ನನಗೆ ಶಕ್ತಿ ನೀಡಿದ್ದೆ ತನ್ನನ್ನು ತಾನು ಸಮಾಜ ಸೇವೆಗೆಂದು ಸಮರ್ಪಿಸಿಕೊಂಡ ನನ್ನ ತಾಯಿಯ ಎದೆ ಹಾಲು. ಧರ್ಮವನ್ನು ಉಳಿಸಿದ ಧರ್ಮವನ್ನು ತಂಪಾದ ಚಂದ್ರನಂತೆ ಬೆಳೆಸಲೆಂದೇ ನನಗೆ ಧರ್ಮಚಂದ್ರನೆಂದು ಹೆಸರನ್ನಿಟ್ಟರು. ನೋಡು, ಸಮಾಜಕ್ಕೆ ಸಲ್ಲಿಸಿದ ಸೇವೆಗೆಂದು ಮರಣವಿಲ್ಲ ಧರ್ಮಚಂದ್ರ. ನಿನಗೆ ಸಮಾಜ ತಿದ್ದುವ ಗುರಿ ಎಷ್ಟಿದೆಯೋ ಅಷ್ಟೇ ನಿನ್ನ ಸಂಸಾರದ ಜವಾಬ್ದಾರಿಯೂ ಕೂಡ ಇದೆ. ನೀನು ಕುಟುಂಬವನ್ನೇ ಮರೆತು ಸಮಾಜ ಕಲ್ಯಾಣಕ್ಕಾಗಿ ದುಡಿಯುತ್ತಿದ್ರೆ ಇದೇ ಸಮಾಜ ನಿನ್ನನ್ನು ಮುದಲಿಸುತ್ತದೆ, ನೆನಪಿರಲಿ. ರಕ್ಷಕ, ಈ ಸಮಾಜದಲ್ಲಿ ಉಳ್ಳವರು ಅನಿಸಿಕೊಂಡಿರುವ ಕ್ರೂರ ದೃಷ್ಟಿಗೆ ಬಲಿಯಾಗಿ ಅದೆಷ್ಟೋ ದೀನ ದಲಿತರು, ಬಡವರು, ಅಮಾಯಕರು ತಮ್ಮ ಶೀಲ ಸಂಪತ್ತನ್ನು ಕಳೆದುಕೊಂಡು ಬೀದಿ ಬದಿಯ ಗುಲಾಮರಾಗಿ ತುತ್ತು ಕೂಳಿಗೂ ಕೈ ಚಾಚಿ ಬದುಕುತ್ತಿದ್ದಾರಲ್ಲ, ಇದಕ್ಕೆಲ್ಲ ಕೊನೆ ಬೇಡವೆ? ಇದಕ್ಕೆಲ್ಲ ಅಂತ್ಯ ಯಾವಾಗ? ಕಾಲಾಯ ತಸ್ಮೇ ನಮಃ. ಕಾಲ ಕೂಡಿ ಬಂದಾಗ, ಬಡವರ ಅರ್ಥನಾದದ ಕೂಗು ಆಕ್ರೋಶಗೊಂಡಾಗ, ಬೇಡುವ ಕೈಗಳು ಸೋತು ಸಿಡಿಮಿಡಿಗೊಂಡಾಗ, ವಂಚಕರ ಪಾಪದ ಕೂಡ ತುಂಬಿ ಬಂದಾಗ ಕೊನೆಯಾಗಲೇಬೇಕು ಧರ್ಮಚಂದ್ರ. ಅವರಕ್ಷಕ, ಕಾಲವೆಂದು ಕುಡಿದರೆ ತುಕ್ಕು ಹಿಡಿಯುತ್ತದೆ. ಕಾಲವೆಂದು ಕುಡಿದರೆ ಗಟ್ಟಿ ಕುಳಗಳ ಕಬಂದ ಬಾಹು ಬೆಳೆಯುತ್ತದೆ. ಏಟಿಗೆ ಏಟು, ಸಾವಿಗೆ ಸಾವೇ ಶತಸಿದ್ಧವಾಗಬೇಕು. ದುಡುಕಿಗೆ ದುಃಖ, ಕಟ್ಟಿಟ್ಟ ಬುತ್ತಿ. ನೋಡು,
ಸಮಯ ಬಂದಾಗ ನಾನೇ ನಿನ್ನ ಕೈ ಜೋಡಿಸ್ತೀನಿ. ಆದ್ರೆ ನಿನ್ನನ್ನೇ ಮದುವೆಯಾಗಬೇಕೆಂದು ಸುಖ ಸಂಸಾರದ ಕನಸನ್ನು ಹೊತ್ತವಳು ನನ್ನ ತಂಗಿ ಸಂಪದ. ನೋಡು, ನಿನ್ನ ಈ ಆವೇಶದ ವರ್ತನೆಯಿಂದ ಅವಳು ಕಟ್ಟಿಕೊಂಡ ಸುಂದರ ಕನಸನ್ನು ಎಂದೆಂದೂ ಅವಶ್ಯಕ ಮಾಡಬೇಡ. ಏನ್ ಹೇಳ್ತಾ ಇದೀಯ ನೀನು ಆಡೋ ಮಾತು ಕಟು ಸತ್ಯ. ನೋಡು, ನಮ್ಮ ಮಾತು ಎಂದು ಮೀರಲಾರದ ಸಂಪದಳನ್ನ ನಿನಗೆ ಕೊಟ್ಟು ಮದುವೆ ಮಾಡಬೇಕೆಂದು ನಾನು ನನ್ನ ತಂದೆ ತೀರ್ಮಾನಿಸಿ ಆಗಿದೆ. ಹಾಗೆ ಈ ವಿಷಯವೂ ಕೂಡ ಅವಳ ಮುಂದೆ ಪ್ರಸ್ತಾಪಿಸಿದಾಗ ಮೌನವೇ ಅವಳ ಉತ್ತರವಾಗಿತ್ತು. ಮೌನವೆಂಬುದು ಸಮ್ಮತಿಯ ಸೂಚಕ ತಾನೆ. ಅವಳು ಎಂದಿದ್ರು ನಿನ್ನ ಧರ್ಮ ಪತ್ನಿಯೇ ಕಣ. ರಕ್ಷಕ, ನಿನ್ನ ತಂಗಿನೇ ನನ್ನ ಧರ್ಮಪತ್ನಿ ಆಗಬೇಕು ಅಂತ ಆ ಬ್ರಹ್ಮ ನಮ್ಮಿಬ್ಬರ ಹಣೆ ಬರಹದಲ್ಲಿ ಬರೆದಿದ್ರೆ ಅದನ್ನ ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಸರಿ, ನೀನು ಬೆಂಗಳೂರಿಂದ ಪುನಃ ವಾಪಸ್ ಬರೋದು ಯಾವಾಗ? ಇನ್ನೂ ಸ್ವಲ್ಪ ದಿನವಷ್ಟೇ. ಅಂದುಕೊಂಡ ಕೆಲಸ ಸಾಧಿಸಲು ಒಂದೇ ಮೆಟ್ಟಲು ಮಾತ್ರ ಬಾಕಿ ಉಳಿದಿದೆ. ನಂತರ ಬರುತ್ತೇನೆ ಕಣ, ನಿನಗೆ ಜೊತೆಯಾಗಿ ಕೈ ಜೋಡಿಸ್ತೇನೆ. ಸರಿ ಕಣಪ್ಪ, ಆದಷ್ಟು ಬೇಗ ಬಾ. ನಿನ್ನ ಕಾಯ್ತಾ ಇತ್ತು. ಅಂದಾಗೆ ಮನೇಲಿ ಯಾರು ಇಲ್ಲ? ನಾನು ಸ್ವಲ್ಪ ಟೀ ಮಾಡ್ಕೊಂಡ. ಇಲ್ಲ ಕಣ, ಅದು ನನಗೆ ಅರ್ಜೆಂಟ್ ಕೆಲಸವಿದೆ. ಬಸ್ಸು ಮಿಸ್ ಆಗ್ಬೋದು. ಅದಕ್ಕೆ ಇನ್ನೊಮ್ಮೆ ಇದೆಯಲ್ಲ, ಜೊತೆ ಸೇರೋಣ ಆಯ್ತಾ? ಬರಲ್ಲ.